टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಎರಡು ಶಾಲೆ 0% ಬಂದಿದೆ. ಒಂದು KGF ತಾಲೂಕಲ್ಲೇ, ಒಂದು BGML, ಇನ್ನೊಂದು BGML ಅದು ಏಡೆಡ್ ಇನ್ಸ್ಟಿಟ್ಯೂಷನ್. ಅಲ್ಲಿ ಸ್ವಲ್ಪ ಆಡಳಿತಾತ್ಮಕವಾಗೂ ಸಮಸ್ಯೆ ಇದೆ, ಶಿಕ್ಷಕರ ಕೊರತೆ ಇದೆ. ಇದು ಸಾರ್ವಜನಿಕರು ಹಿತದೃಷ್ಟಿಯಿಂದ ಅದು ಸರ್ಕಾರಕ್ಕೆ ತೆಗೆದುಕೊಳ್ಬೇಕು ಅಂತ ಅಂದ್ಬಿಟ್ಟು ಮಾನ್ಯ ಶಾಸಕರು KGF ಹಾಗೂ ಸಾರ್ವಜನಿಕರೆಲ್ಲನೂ ಸಹ ಕೇಳ್ತಾ ಇದ್ದಾರೆ. ಅದು ಪ್ರಪೋಸಲ್ನ ಸರ್ಕಾರದ ಹಂತದಲ್ಲಿದೆ. ಸೊ ಇದು ಸ್ವಲ್ಪ ಮಟ್ಟಿನ ಫಲಿತಾಂಶಕ್ಕೆ ಹಿನ್ನಡೆ ಆಗಿದೆ. ಶಿಕ್ಷಕರ ಕೊರತೆ ಅದು ಇರ್ಬೋದು. 3 ವರ್ಷದ ಇತಿಹಾಸ ಇರುವಂಥ ಶಾಲೆ ಭಾಳ ಹಳೆ ಶಾಲೆನೇ, ಎಲ್ಲ ಸೌಕರ್ಯಗಳು ಇರುವಂತಹದ್ದು, ಜಮೀನಿದೆ, ಎಲ್ಲ ಇದೆ. ಆದರೆ ಮುಖ್ಯವಾಗಿ ಶಿಕ್ಷಕರ ಕೊರತೆ ಇದೆ. ಆದರೂ ಸಹ ನಾವು BO ಅವರು ಡೆಪ್ಯುಟೇಷನ್ ಮೇಲೆ ಅರೇಂಜ್ ಮಾಡಿದರು. ಅಲ್ಲಿ ಗೆಸ್ಟ್ ಟೀಚರ್ ಕೊಡೋದಕ್ಕೆ ಅವಕಾಶ ಇಲ್ಲ. ಏಡೆಡ್ ಇನ್ಸ್ಟಿಟ್ಯೂಷನ್ಗೆ ಗೆಸ್ಟ್ ಟೀಚರ್ ಕೊಡೋದಕ್ಕೆ ಅವಕಾಶ ಇಲ್ಲ. ನಾವೇನು ಮಾಡಿದ್ವಿ, ಅಕ್ಕಪಕ್ಕದಲ್ಲೇ ಇರುವಂತಹ ಶಾಲೆಗಳಿಂದ ಶಿಕ್ಷಕರನ್ನ ಕರೆಸಿ ಪಾಠ ಮಾಡೋಕ್ಕೆ ಹೇಳಿದ್ದೀವಿ. ಅದೊಂದು ಈ ಸರಿ ಅದಕ್ಕೆ ಸಂಬಂಧಪಟ್ಟಂಗೆ ಪೂರ್ಣ ಪ್ರಮಾಣದಲ್ಲಿ ಎಚ್ಚರಿಕೆ ತಗೊಂಡು ಇದು ಮಾಡ್ತೀವಿ. ಇನ್ನು ವಿಶ್ವೇಶ್ವರಯ್ಯ ಸ್ಕೂಲ್ ನಾಚಪಲ್ಲಿ ಅಂತ ಅದೊಂದು ಸ್ಕೂಲ್, ಅದು 0 ರಿಸಲ್ಟ್ ಬಂದಿದೆ. ಅದನ್ನು ಕಾರಣ ಏನು, ಪರಿಸ್ಥಿತಿ, ಅದ್ರ ಮೇಲೆ ಆ್ಯಕ್ಷನ್ ತೊಗೊಳೋದ್ರ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ತಾಯಿದ್ದೀವಿ. ಇವೆರಡು ಶಾಲೆ ಇದೆ. ಉಳಿದಂತೆ ಪರೀಕ್ಷಾ ಫಲಿತಾಂಶ ಪೂರ್ಣ ಪ್ರಮಾಣದಲ್ಲಿ ತೃಪ್ತಿ ಇಲ್ಲದಿದ್ರು ಸಹ ನಾವು ಅಂದ್ಕೊಂಡಿದ್ವಿ 10ನೇ ಪ್ಲೇಸ್ನಲ್ಲಿ ಬರಬೇಕು ಅಂತ ಅಂದ್ಬಿಟ್ಟು. ಸೊ 14ಕ್ಕೆ ಬಂದಿದೆ 20ರಿಂದ. ಹೌದು, KGF ಬಂಗಾರಪೇಟೆ ಫಲಿತಾಂಶ ಕುಂಠಿತ ಆಗಿದೆ. ಸೊ ಅವೆರಡು ಸ್ವಲ್ಪ ಜಾಸ್ತಿ ಬಂದಿದ್ರೆ, 1% 2% ಬಂದಿದ್ರು ಸಹ ನಾವು 10ನೇ ಪ್ಲೇಸಲ್ಲಿ ಇರ್ತಿದ್ವಿ. ಈ ವರ್ಷ ಆ ಎರಡು ತಾಲೂಕಿನ ಬಗ್ಗೆ ವಿಶೇಷವಾದಂತಹ ಗಮನ ಹರಿಸ್ತೀವಿ. ಮುಖ್ಯ ಶಿಕ್ಷಕರ ಸಭೆಗಳನ್ನ ಮಾಡಿ ಅಲ್ಲಿರುವಂತಹ ಸಮಸ್ಯೆಗಳು ಏನಿದೆ ಅಂತ ಅಂದ್ಬಿಟ್ಟು ವಿಶ್ಲೇಷಣೆಯನ್ನು ಮಾಡಿ ಅದನ್ನು ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಜೂನ್ನಿಂದಲೇ ಪ್ರಾರಂಭ ಮಾಡ್ತೀವಿ. ಈ ಶೈಕ್ಷಣಿಕ ವರ್ಷದ ಪ್ರಾರಂಭದಿಂದಲೇ ಸಹ ನಾವು ಅದಕ್ಕೆ ರಿಸಲ್ಟನ್ನು, ಕ್ವಾಲಿಟಿಯನ್ನು ಕೊಡೋದಕ್ಕೆ ಪ್ರಾರಂಭವನ್ನು ಮಾಡ್ತೀವಿ.